ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನಾವು ಫಸ್ಟ್ ಸೆಷನಲ್ಲಿ ಗ್ರೀಟಿಂಗ್ಸ್ ಹೇಗೆ ಮಾಡೋದು, ನಾವಾಗಿ ಹೇಗೆ ಇನಿಷಿಯೇಟ್ ಮಾಡೋದು ಅಂತ ಕಲ್ತ್ಕೊಂಡ್ವಿ. ಅದರಲ್ಲಿ ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಹೌ ಆರ್ ಯು, ಈ ಥರ ವಿಷಯಗಳನ್ನ ಕಲ್ತ್ಕೊಂಡ್ವಿ. ಆದರೆ ಇದನ್ನು ಯಾರಾದರೂ ನಿಮಗೆ ಹೇಳಿದ್ರೆ ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ, ನೀವು ಹೇಗೆ ರೆಸ್ಪಾಂಡ್ ಮಾಡಬೇಕು, ಇದನ್ನು ನಾವು ಈ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ. ಓಕೆ, ಸೊ ಬೇಸಿಕಲಿ ನಿಮಗೆ ಹೌ ಆರ್ ಯು ಅಂತ ಯಾರು ಹೇಳಿದ್ರೆ ಹೇಗಿದ್ದೀರಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ನೀವೇನು ಹೇಳ್ತೀರಾ ಕನ್ನಡದಲ್ಲಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಪ್ರಶ್ನೆ ವಾಪಸ್ ಉತ್ತರ ಕೊಟ್ಬಿಟ್ಟು ಒಂದು ಪ್ರಶ್ನೆ ಕೇಳ್ತೀರಾ. ಅದೇ ರೀತಿ ಇಲ್ಲೂ ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಡೋದಕ್ಕೆ ಹೌ ಆರ್ ಯು ಅಂತ ಕೇಳಿದಾಗ ಐ ಆಮ್ ಗುಡ್, ಥ್ಯಾಂಕ್ ಯು ಅಂತ ಫಸ್ಟು ನಾವು ಅದನ್ನ ಅಕ್ನಾಲೆಡ್ಜ್ ಮಾಡಬೇಕು. ಯಾರೋ ಬಂದು ನಿಮಗೇನೋ ಒಂದು ಕೇಳಿದ್ದಕ್ಕೆ, ನೀವು ಕೇಳಿದ್ದಕ್ಕೆ ನಮ್ಮ ಒಂದು ಧನ್ಯವಾದಗಳು ಅಂತ ನಾವು ಹೇಳ್ದಂಗೆ, ನೀವು ಕೇಳಿದ ಒಂದು ಪ್ರಶ್ನೆಗೆ ಹೇಗಿದ್ದೀರಾ ಅಂತ ನಾವು ಕೇಳಿದ್ರಲ್ಲ, ಅದಕ್ಕೊಂದು ಪ್ರಶ್ನೆಗೆ ನಾನು ಒಂದು ಥ್ಯಾಂಕ್ ಯು ಹೇಳಬೇಕು ಅನ್ನೋದು ಒಂದು ಕರ್ಟಸಿ. ಸೊ ಒಂದು ರೆಸ್ಪಾನ್ಸಲ್ಲಿ ಐ ಆಮ್ ಗುಡ್, ಥ್ಯಾಂಕ್ ಯು ಅಂತ ನಾವು ಹೇಳ್ತೀವಿ. ಇದು ನಮ್ಮ ರೆಸ್ಪಾನ್ಸ್. ಜೊತೆಗೆ ಈ ಕಾನ್ವರ್ಸೇಷನ್ ಕಂಟಿನ್ಯೂ ಆಗಬೇಕು, ಮತ್ತು ನಾವು ಕೂಡ ಅವ್ರು ಹೇಗಿದ್ದಾರೆ ಅಂತ ಕೇಳಬೇಕು. ಅಂದರೆ ಹೌ ಅಬೌಟ್ ಯು ಅಂತ ನಾವು ಕೇಳ್ತೀವಿ. ಸೊ ಒಂದು ಸ್ಟ್ರೆಚ್ಚಲ್ಲಿ ಅದು ಹೌ ಆರ್ ಯು ಅಂತ ನಿಮ್ಗೆ ಯಾರು ಕೇಳಿದ್ರೆ ಐ ಆಮ್ ಗುಡ್, ಥ್ಯಾಂಕ್ ಯು, ಹೌ ಅಬೌಟ್ ಯು ಅಂತ ನಾವು ಕೇಳ್ತೀವಿ. ಇದು ಒಂದು ಪಾಸಿಟಿವ್ ರೆಸ್ಪಾನ್ಸ್. ಇದೊಂದು ತುಂಬ ಚೆನ್ನಾಗಿ ಒಂದು ರೆಸ್ಪಾಂಡ್ ಮಾಡಿದಂಗೆ, ಮತ್ತು ಅವರು ಕೂಡ ಓಕೆ ಐ ಆಮ್ ಡೂಯಿಂಗ್ ಫೈನ್ ಅಂತಲೂ ಅವರು ಹೇಳ್ತಾರೆ. ಸೊ ಇದೊಂದು ಬೇಸಿಕ್ ಒಂದು ಪ್ರೊಫೆಷ್ನಲ್ ಕಾನ್ವರ್ಸೇಷನ್ ಇದ್ದಂಗೆ. ಸೊ ಇದೊಂದು ಇಂಗ್ಲೀಷಲ್ಲಿ ನಾವು ಮಾತಾಡುವಾಗ ಇಷ್ಟು ಒಂದು ಪೊಲೈಟ್ ನೇಚರಿಂದ ಒಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಇದರ ಅರ್ಥ. ಸೊ ಇದರಲ್ಲಿ ನಾವು ಅಕ್ನಾಲೆಜ್ಮೆಂಟ್ ನಾವು ಏನು ಮಾಡ್ತಿದ್ದೀವಿ, ಥ್ಯಾಂಕ್ ಯು ಅನ್ನೋದು ಒಂದು ಅಕ್ನಾಲೆಜ್ಮೆಂಟ್. ಓಕೆ, ಸೊ ಇನ್ನೊಂದು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಆಯಿತು. ನ್ಯೂಟ್ರಲ್ ರೆಸ್ಪಾನ್ಸ್ ಹೇಗಿರುತ್ತೆ? ಈಗ ನಿಮ್ಗೆ ಕೇಳಿದಾಗ ನಿಮ್ಗೇನೋ ಒಂದು ಪರಿಸ್ಥಿತಿ ಒಂದು ತುಂಬ ಏನು ಚೆನ್ನಾಗಿಲ್ದಲೇ ಇರ್ಬೋದು. ಸೊ ಏನು ರಿಪ್ಲೈ ಮಾಡ್ತೀರಾ? ಪರವಾಗಿಲ್ಲ ಅಂತ ರಿಪ್ಲೈ ಮಾಡ್ತೀರಾ ಕನ್ನಡದಲ್ಲಿ. ಹೇಗಿದ್ದೀರಾ ಅಂತ ಕೇಳಿದ್ರೆ ಪರವಾಗಿಲ್ಲ ಅಂತ ರಿಪ್ಲೈ ಮಾಡ್ತೀರಾ. ದಟ್ ಮೀನ್ಸ್ ಇಂಗ್ಲೀಷಲ್ಲಿ ಅದನ್ನೇ ನಾವು ಉತ್ತರ ಕೊಡುವಾಗ ಐ ಆಮ್ ಓಕೆ, ಹೌ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳ್ತೀವಿ. ಐ ಆಮ್ ಓಕೆ, ಹೌ ಅಬೌಟ್ ಯುವರ್ ಸೆಲ್ಫ್ ಅಂತ ನಾವು ಕೇಳ್ತೀವಿ. ಇದರಲ್ಲೂ ಕೂಡ ನಾನು ಪರವಾಗಿಲ್ಲ, ನೀವು ಹೇಗಿದ್ದೀರಾ ಅಂತ ನಾವು ಕೇಳ್ದಂಗೆ. ಇದು ಒಂದು ನ್ಯೂಟ್ರಲ್ ರೆಸ್ಪಾನ್ಸ್. ಇದು ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ, ಮಧ್ಯದಲ್ಲಿ ಒಂದು ನ್ಯೂಟ್ರಲ್ ರೆಸ್ಪಾನ್ಸ್ ಕೊಡೋದಕ್ಕೆ ನಾವು ಐ ಆಮ್ ಓಕೆ, ಹೌ ಅಬೌಟ್ ಯುವರ್ ಸೆಲ್ಫ್ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಓಕೆ, ಇದನ್ನೇ ನಾವು ನೆಗೆಟಿವ್ ರೆಸ್ಪಾನ್ಸಲ್ಲಿ ಹೇಳಕ್ಕೆ ಹೋದರೆ, ಅಕಸ್ಮಾತ್ ನಿಮ್ದು ಏನೋ ಮೂಡ್ ಚೆನ್ನಾಗಿರಲಿಲ್ಲ ಅಥವಾ ಏನೋ ಒಂದು ಪ್ರಾಬ್ಲಮಲ್ಲಿ ಇದ್ದೀರಾ ಅಂಥ ಟೈಮಲ್ಲಿ ಯಾರೋ ಬಂದುಬಿಟ್ಟು ಹೌ ಆರ್ ಯು ಅಂತ ಕೇಳಿದಾಗ ಐ ಆಮ್ ಗುಡ್, ಥ್ಯಾಂಕ್ ಯು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ದಟ್ ಈಸ್ ನಾಟ್ ಟ್ರೂ ಸೆನ್ಸ್. ಸೊ ಈ ಟೈಮಲ್ಲಿ ನಾವು ನಾಟ್ ಗ್ರೇಟ್ ಬಟ್ ಹ್ಯಾಂಗಿಂಗ್ ಇನ್ ದೇರ್, ಅಂದರೆ ನಾಟ್ ಗ್ರೇಟ್ ಬಟ್ ಐ ಆಮ್ ಸ್ಟಿಲ್ ಓಕೆ, ಹೌ ಅಬೌಟ್ ಯು, ಆ ಥರ ಒಂದು ಪರವಾಗಿಲ್ಲ, ಏನೋ ಒಂದು ಪ್ರಾಬ್ಲಮ್ ಇದೆ, ಇರಲಿ ಬಿಡಿ, ಆ ಥರ ಒಂದು ಏನು ಹೇಳ್ತೀರಾ ಅದು ಒಂದು ನೆಗೆಟಿವ್ ಅನ್ನೋಕ್ಕಿಂತ ಅದು ಪಾಸಿಟಿವ್ ಆಗಿ ಐ ಆಮ್ ಗುಡ್ ಅನ್ನೋ ಬದಲು ನಾಟ್ ಗ್ರೇಟ್, ಹೌ ಅಬೌಟ್ ಯು ಅಂತ ಕೇಳ್ದಂಗೆ. ಇದನ್ನು ನಾವು 3 ರೆಸ್ಪಾನ್ಸ್ ಆಗಿ ನಾವು ತಲೆಯಲ್ಲಿ ಇಟ್ಕೊಂಡಿರಬೇಕು ಯಾವಾಗಲೂ. ಒಂದು, ನಿಮ್ಮ ಮೂಡ್ ಚೆನ್ನಾಗಿದೆ, ಎಲ್ಲ ನೀಟಾಗಿ ಕಾನ್ವರ್ಸೇಷನ್ ನಡೀತಾ ಇದೆ ಅಂತ ಟೈಮಲ್ಲಿ ಯಾರು ಹೌ ಆರ್ ಯು ಅಂತ ಕೇಳಿದಾಗ ಐ ಆಮ್ ಗುಡ್, ಥ್ಯಾಂಕ್ ಯು, ಹೌ ಅಬೌಟ್ ಯು ಅಂತ ಕೇಳ್ತೀವಿ. ಅದೇ ನ್ಯೂಟ್ರಲ್ ರೆಸ್ಪಾನ್ಸ್ ಇದೆ ನಿಮ್ಮಲ್ಲಿ ಅಂತ ಅಂದಾಗ ಐ ಆಮ್ ಓಕೆ, ಹೌ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳ್ತೀವಿ. ಇನ್ನೂ ಏನಾದರೂ ತುಂಬ ಮೂಡ್ ಅಪ್ಸೆಟ್ ಆಗಿದೆ ಅಂಥ ಟೈಮಲ್ಲಿ ಯಾರು ಕೇಳಿದಾಗ ನಾಟ್ ದ್ಯಾಟ್ ಗ್ರೇಟ್ ಬಟ್ ಹೌ ಅಬೌಟ್ ಯು ಅಂತ ಕೇಳ್ತೀವಿ. ಸೊ ಈ ಥರ ಆದಾಗ ಯಾವುದೇ ಕಾನ್ವರ್ಸೇಷನ್ ಆದ್ರೂ ನಿಮಗೆ ನೆಕ್ಸ್ಟ್ ಮಾತಾಡೋರು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೇಳ್ತಾರೆ. ಅದರಲ್ಲೂ ನೆಗೆಟಿವ್ ಮತ್ತು ನ್ಯೂಟ್ರಲ್ ರೆಸ್ಪಾನ್ಸ್ ಬಂದಾಗ ನಾಟ್ ಗ್ರೇಟ್ ಅಂತ ಅಂದಾಗ ಏನಾಯಿತು, ಯಾಕೆ, ವೈ ಆರ್ ಯು ಅಪ್ಸೆಟ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದನ್ನೇ ನಾವು ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡ್ದಂಗೆ. ನೆಗೆಟಿವ್ ರೆಸ್ಪಾನ್ಸ್ ಆದರೂ ಪ್ರಶ್ನೆ ಬರುತ್ತೆ, ಪಾಸಿಟಿವ್ ಆದರೂ ಪ್ರಶ್ನೆ ಬರುತ್ತೆ. ಐ ಆಮ್ ಗುಡ್, ಥ್ಯಾಂಕ್ ಯು, ಹೌ ಅಬೌಟ್ ಯು ಅಂದಾಗ ಐ ಆಮ್ ಡೂಯಿಂಗ್ ಗ್ರೇಟ್ ಆಸ್ ವೆಲ್ ಅಂತ ಅವರು ವಾಪಸ್ ರೆಸ್ಪಾಂಡ್ ಮಾಡ್ತಾರೆ. ಇಂಥ ಟೈಮಲ್ಲಿ ಇದು ಒಂದು ಗ್ರೀಟಿಂಗ್ಸಿಗೆ ರೆಸ್ಪಾನ್ಸ್. ಇದು ಫಸ್ಟ್ ಗ್ರೀಟಿಂಗಿಗೆ ರೆಸ್ಪಾನ್ಸ್. ಸೊ ಇಷ್ಟೊತ್ತು ನಾವು ಕಲ್ತಿದ್ದು ಪ್ರೊಫೆಷ್ನಲ್ ಗ್ರೀಟಿಂಗ್ ಆ್ಯಂಡ್ ರೆಸ್ಪಾನ್ಸ್. ಅದರಲ್ಲಿ ಅದೇ ಥರ ನಾವು ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ, ಹೇ ವಾಟ್ಸಾಪ್ ಅಂತಾರೆ ತುಂಬ ಜನ ಮಾತಾಡ್ತಾರೆ. ಸೊ ಈ ಥರ ಮಾತಾಡಿದಾಗ ನಥಿಂಗ್, ಜಸ್ಟ್ ರಿಲ್ಯಾಕ್ಸಿಂಗ್, ಜಸ್ಟ್ ಚಿಲ್ಲಿಂಗ್ ಅಂತ ಕೂಡ ಉತ್ತರ ಕೊಡ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು. ಈ ಥರ ಏನಂದರೆ ಇದೊಂದು ಕ್ಯಾಶುವಲ್ ಆಗಿ ಹೇಳ್ದಂಗೆ, ಏನಿಲ್ಲ, ಆರಾಮಿದ್ದೀನಿ, ಓಕೆ, ಏನಿಲ್ಲ, ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ ಅನ್ನೋ ಥರ. ಸೊ ಯು ಡೋಂಟ್ ಹ್ಯಾವ್ ಟು ಬಿ ಡೂಯಿಂಗ್ ಸಮಥಿಂಗ್ ಎವ್ರಿ ಟೈಮ್. ಸೊ ಏನಾದ್ರು ಒಂದು ಖುಷಿಯಾಗಿ ಹೇಳಬೇಕು, ನೆಗೆಟಿವ್ ಆಗಿ ಹೇಳಬೇಕು ಅಂತಲೂ ಇಲ್ಲ, ಜಸ್ಟ್ ರಿಲ್ಯಾಕ್ಸಿಂಗ್ ಅಂತ ಕೂಡ ಹೇಳ್ಬೋದು. ಇದನ್ನು ನಾವು ಕ್ಯಾಶುವಲ್ ರೆಸ್ಪಾನ್ಸಸ್ಸಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಅಥವಾ ನೀವೇನಾದರೂ ಒಂದು ಕೆಲಸ ಮಾಡ್ತಿರ್ತೀರ ಅಂಥ ಟೈಮಲ್ಲಿ ಹೇ ವಾಟ್ಸಾಪ್ ಅಂತ ಕೇಳಿದ್ರೆ
ಐ ಆಮ್ ವರ್ಕಿಂಗ್ ಆನ್ ಅ ಪ್ರಾಜೆಕ್ಟ್, ನಾನೇನೋ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ದೀನಿ, ನೀವೇನು ಮಾಡ್ತಿದ್ದೀರಾ, ನೀವೇನ್ರ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಂತ ಕೂಡ ನಾವು ಕೂಡ ಒಂದು ಕ್ವೆಶನ್ನ ಹಾಕ್ಬಿಟ್ಟು ಕಾನ್ವರ್ಸೇಷನ್ನ ಕಂಟಿನ್ಯೂ ಮಾಡ್ಬೋದು. ಸೊ ದಿಸ್ ಇಸ್ ಬೇಸಿಕಲಿ ಗ್ರೀಟಿಂಗ್ಸ್ ಆ್ಯಂಡ್ ರೆಸ್ಪಾನ್ಸ್. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಒಂಥರ ಮೋನೋ ಆ್ಯಕ್ಟಿಂಗ್ ಥರ ಒಂದು ಎಕ್ಸಸೈಸ್ ಮಾಡ್ಬೋದು. ಒಂದು ಕಡೆ ನೀವೇ ಒಂದು ಪ್ರಶ್ನೆ ಕೇಳೋ ಥರ ಹಾಯ್ ಹೌ ಆರ್ ಯು ಅಂತ, ನೀವು ಇನ್ನೊಂದು ಕಡೆ ಹೋಗ್ಬಿಟ್ಟು ಅದಕ್ಕೆ ಏನು ರೆಸ್ಪಾಂಡ್ ಮಾಡಬೇಕು ಅನ್ನೋ ಥರ ಒಂದು ಪ್ರಶ್ನೆ ಕೇಳಿ ಉತ್ತರ ಕೊಟ್ಟಾಗ ನಿಮಗೆ ಒಂದು ಪ್ರಾಕ್ಟೀಸ್ ಆಗುತ್ತೆ. ಇದನ್ನು ನೀವು ಬೇರೆ ಯಾರ ಜೊತೆನಾದ್ರು ಮಾತಾಡುವಾಗ ನೀವು ಇಮಿಡಿಯೇಟಾಗಿ ಯು ಕ್ಯಾನ್ ಸ್ಟಾರ್ಟ್ ದಿಸ್ ಕಾನ್ವರ್ಸೇಷನ್. ಅದಾದಮೇಲೆ ನೀವು ಕನ್ನಡದಲ್ಲಿ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿ, ಪರವಾಗಿಲ್ಲ, ಫುಲ್ ಕಲಿಯೋ ತನಕ. ಓಕೆ, ಬಟ್ ಇಲ್ಲಿ ತನಕನಾದರೂ ಅಟ್ಲೀಸ್ಟ್ ನೀವು 4 ಜನದ ಹತ್ರ ಮಾತಾಡುವಾಗ ಯು ಶುಡ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ದಿಸ್. ಸೊ ನಾವು ನೆಕ್ಸ್ಟ್ ಸೆಷನ್ನಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಬಗ್ಗೆ ತಿಳ್ಕೊಳ್ಳೋಣ. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಅಂಟಿಲ್ ದೆನ್ ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟಿಸಿಂಗ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಗೆ ಯಾವ್ದಾದ್ರು ಒಂದು ವಿಷಯ ತಿಳ್ಕೋಬೇಕು ಅಂತ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ, ನಾನು ಅದನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಕವರ್ ಮಾಡ್ತೀನಿ. ಥ್ಯಾಂಕ್ ಯು.